Okay, now let us come to the next chapter is semiconductor electronics. ಏನು ನೇರವಾಗಿ 14ನೇ ಚಾಪ್ಟರ್ ಬಂದೆ ಅಂತ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಎಸ್, look here, this chapter is most important for examination. It's having 9 marks. 9 marks. One more interesting is without derivations. Derivations ಇಲ್ಲದೇನೆ ಬರೀ ಎಕ್ಸ್ಪ್ಲನೇಷನ್ಸ್ ಮೇಲೆ 9 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಮತ್ತೆ ತುಂಬಾ ಈಸಿ ಆಗಿರ್ತಕ್ಕಂಥ ಚಾಪ್ಟರ್. ಹಾಗಾಗಿ ನಾವು ಮೇಜರ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಮುಗಿದ ತಕ್ಷಣ ಈ ಚಾಪ್ಟರ್ ಮುಗಿಸ್ಬಿಡ್ತೀವಿ, ಓದ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. 9 ಮಾರ್ಕ್ಸ್ ಚಾಪ್ಟರ್, ಬಹಳ ಈಸಿ ಚಾಪ್ಟರು. ಮತ್ತೆ ಹೈಸ್ಕೂಲ್ ಅಲ್ಲಿ ಈ ಚಾಪ್ಟರ್ ನ ಡೀಟೇಲ್ ಆಗಿ ಓದಿರ್ತೀರಿ. ಸ್ವಲ್ಪ ಡೀಟೇಲ್ ಅನ್ನ ಇನ್ನು ಜಾಸ್ತಿ ಇಲ್ಲಿ ಅಪ್ಗ್ರೇಡ್ ಮಾಡಿ ಪಾಠ ಇರುತ್ತೆ. ಸೆಮಿಕಂಡಕ್ಟಿಂಗ್ ಡಿವೈಸಸ್ ಆರ್ ಸೆಮಿಕಂಡಕ್ಟಿಂಗ್ ಎಲೆಕ್ಟ್ರಾನಿಕ್ಸ್ ಆರ್ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಅಂತ ಕರಿತೀವಿ. ಇನ್ ದ ಮಾಡರ್ನ್ ಫಿಸಿಕ್ಸ್, modern physics means the beginning of 19th century, end of 18th century and beginning of 19th century. In physics get number of revolutionary ideas. That part of physics is called as modern physics. Broadly classified into 5 branches. 5 branch ಆಗಿ modern physics ಅನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ. One is spectroscopy, another one is atomic physics, another one is nuclear physics, another one is solid state physics, ಇದೆ ಚಾಪ್ಟರ್ solid state physics, another one is condenser matter physics. ಹೀಗೆ ಈ ಮಾಡರ್ನ್ ಫಿಸಿಕ್ಸ್ ಅನ್ನ ನಾವು ತುಂಬಾ ಸ್ಟಡಿ ಮಾಡ್ತೀವಿ. ಮಾಡರ್ನ್ ಫಿಸಿಕ್ಸ್ ಅಂತ ತಗೋತೀವಿ ಅಂದ್ರೆ 19ನೇ ಶತಮಾನದ ಪ್ರಾರಂಭದಿಂದ ಈ ಕಡೆ ಏನು ಬಿಗಿನಿಂಗ್ ಆಫ್ 19th century, 19ನೇ ಶತಮಾನದ ನಂತರ ಬಂದಿರತಕ್ಕಂಥ ಫಿಸಿಕ್ಸ್ ನ ರಿವಲ್ಯೂಷನರಿ ಐಡಿಯಾಸ್ ಗಳನ್ನ ನಾವು ಇಟ್ಕೊಂಡು ಸ್ಟಡಿ ಮಾಡ್ತಕ್ಕಂಥ ಫಿಸಿಕ್ಸ್ ಅನ್ನು ನಾವು ಮಾಡರ್ನ್ ಫಿಸಿಕ್ಸ್ ಅಂತ ಕರಿತೀವಿ. ಅದ್ರಲ್ಲಿ 5 ಬ್ರಾಂಚು, ಅದರಲ್ಲಿ ಇದು ಒಂದು ಬ್ರಾಂಚು, ದಟ್ ಇಸ್ ಕಾಲ್ಡ್ ಆಸ್ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಅಂತ ಕರಿತೀವಿ. ಅಂತ ಹೇಳ್ತಿದ್ವಿ, ಸಾಲಿಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಅಂತ ಐತಲ್ಲ, ಇದು ಅದು ಸಾಲಿಡ್ ಸ್ಟೇಟ್ ಫಿಸಿಕ್ಸ್, SSP ಅಂತ ಕರಿತೀವಿ. SSP, ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಅಂತ. ತುಂಬಾ ಅಡ್ವಾನ್ಸ್ ಆಗಿರ್ತಕ್ಕಂಥ ಫಿಸಿಕ್ಸ್. ಮತ್ತೆ ಗೆಟ್ ನಂಬರ್ ಆಫ್ ರಿವಲ್ಯೂಷನರಿ ಐಡಿಯಾಸ್. ಇವತ್ತೇನೋ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಷ್ಟೆಲ್ಲ ಗ್ರೋತ್ ಆಗಿದೆ. ನಮ್ದು ಏನ್ ಲ್ಯಾಪ್ಟಾಪು, ಮೊಬೈಲು, ಇವತ್ತೇನ್ ನಾವು ಸೈನ್ಸ್ ಅಲ್ಲಿ ಟೆಕ್ನಾಲಜಿ ಇಷ್ಟೆಲ್ಲ ಮುಂದೋಗಿದೀವಿ. ಇಂಟರ್ನೆಟ್ ಅಂತ ಏನೆಲ್ಲ ಓದ್ತಿದೀವಿ, ಏನೆಲ್ಲ ನೋಡ್ತಾ ಇದೀವಿ, ಈಗೇನು ಆನ್ಲೈನ್ ಕ್ಲಾಸ್ ಕೇಳ್ತಿದೀವಿ. ಇವೆಲ್ಲದಕ್ಕೂ ಬುನಾದಿ ಯಾವುದು ಅಂತಂದ್ರೆ ಇದೇ SSP, ಸಾಲಿಡ್ ಸ್ಟೇಟ್ ಫಿಸಿಕ್ಸ್. ಅರ್ಥ ಆಯ್ತಾ ಹೇಳ್ತಿರೋದು? ಹಾಗಾಗಿ ಇದು ನಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ತುಂಬಾ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಸಬ್ಜೆಕ್ಟ್. ಹಾಗಾಗಿ ಇದನ್ನೇನು ಮಾಡಿದೀವಿ ಅಂತಂದ್ರೆ ಇದರಲ್ಲಿ ಮೇಲೆ CET ಎಕ್ಸಾಮ್ ಅಲ್ಲಿ, JEE ಅಲ್ಲಿ, ನೀಟ್ ಅಲ್ಲಿ, ಮತ್ತೆ ನಮ್ಮ PU ಎಕ್ಸಾಮ್ ಅಲ್ಲಿ, ಎಲ್ಲ ಎಕ್ಸಾಮ್ ಅಲ್ಲೂ ಇದ್ರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನ ಕೇಳ್ತೀವಿ. ಮೊದಲು 10 ಮಾರ್ಕ್ಸ್ ಇತ್ತು, ಈಗ 9 ಮಾರ್ಕ್ಸ್ ಆಗಿದೆ. ಹಾಗಾಗಿ ನೀವೇನೂ ಮಾಡೋದ್ ಬೇಕಾಗಿಲ್ಲ. 13 ಮಾರ್ಕ್ಸ್ ಎಲೆಕ್ಟ್ರಿಕ್ ಕರೆಂಟು, 9 ಮಾರ್ಕ್ಸ್ ಸಾಲಿಡ್ ಸ್ಟೇಟ್ ಫಿಸಿಕ್ಸ್, 2 ಸೇರಿಸಿದೆ 22 ಮಾರ್ಕ್ಸ್. ಪಾಸಿಂಗ್ ಮಾರ್ಕ್ಸ್ ಎಷ್ಟು? 21. ಬರೀ ಇವೆರಡೇ ಚಾಪ್ಟರ್ ನಾವು ಓದಿ ಸಾಕು, ಫಿಸಿಕ್ಸ್ ಪಾಸ್ ಆಗ್ಬಿಡುತ್ತೆ. ಇದು ಪಾಸ್ ಆಗೋರಿಗೆ ಹೇಳ್ತಾ ಇರೋದು, ಗೊತ್ತಾಯ್ತಾ? ಸ್ಕೋರ್ ಮಾಡೋರಿಗೆಲ್ಲ 21 ಮಾರ್ಕ್ಸ್ ಬರೀ 2 ಚಾಪ್ಟರ್ ಫಿಸಿಕ್ಸ್ ಅಲ್ಲಿ. ಎಲೆಕ್ಟ್ರಿಕ್ ಕರೆಂಟ್, ಈ ಹಿಂದೆ ಮಾಡಿರ್ತಕ್ಕಂಥ ಎಲೆಕ್ಟ್ರಿಕ್ ಕರೆಂಟು, ಸೆಮಿಕಂಡಕ್ಟಿಂಗ್ ಡಿವೈಸ್ ಅಥವಾ ಸೆಮಿಕಂಡಕ್ಟಿಂಗ್ ಎಲೆಕ್ಟ್ರಾನಿಕ್ಸ್, ಇವೆರಡೇ ಚಾಪ್ಟರ್ ಓದಿದ್ರೆ ಸಾಕು, 100% ಪಾಸ್ ಆಗ್ತಾರೆ. ಹಾಗಾಗಿ ಪ್ರಾರಂಭದಲ್ಲೇ ಇದನ್ನ ಪಾಠ ಮಾಡಿಬಿಟ್ರೆ ನಂಬರ್ ಆಫ್ ಟೈಮ್ ರಿವಿಷನ್ ಮಾಡ್ತೀರಿ. ಹಾಗಾಗಿ ಈಸಿಯಾಗಿ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋಕೆ ಸಾಧ್ಯ ಆಗುತ್ತೆ. ಮತ್ತೆ ಏನು ಬಿಲೋ ಆವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರು ಈಸಿಯಾಗಿ ಪಾಸ್ ಆಗ್ಲಿಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಚಾಪ್ಟರ್ನ ಪ್ರಾರಂಭದಲ್ಲೇ ಮಾಡ್ತೀವಿ. ಅದಕ್ಕೆ ಚಾಪ್ಟರ್ ಪ್ರಾರಂಭ ಮಾಡ್ಕೊಂಡಿದ್ವಿ. ಓಕೆ, ಲೆಟ್ ಅಸ್ ಕಮ್ ಟು ಇಂಟ್ರಡಕ್ಷನ್. ದ ಏಜ್ ಆಫ್ ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟೆಡ್ ವಿತ್ ವ್ಯಾಕ್ಯೂಮ್ ಡಯೋಡ್ಸ್ ಅಂಡ್ ಟ್ರಯೋಡ್ಸ್ ಅಟ್ ದ ಬಿಗಿನಿಂಗ್ ಆಫ್ 20th century. ಎಸ್, 20ನೇ ಶತಮಾನದ ಪ್ರಾರಂಭದಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನು ನಾವು ಹೇಗೆ ಟ್ರೀಟ್ ಮಾಡ್ತಿದ್ವಿ, ಹೇಗೆ ಸ್ಟಡಿ ಮಾಡ್ತಿದ್ವಿ, ಹೇಗೆ ಯೂಸ್ ಮಾಡ್ತಿದ್ವಿ ಅಂದ್ರೆ ವ್ಯಾಕ್ಯೂಮ್ ಡಯೋಡ್ಸ್ ಮತ್ತೆ ಟ್ರಯೋಡ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ, ಇವುಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಉದಾಹರಣೆಗೆ ಒಂದು 45 ವರ್ಷದ ಹಿಂದೆ ಹೋದ್ರೆ ರೇಡಿಯೋ ಹೇಗಿರೋದು ಅಂತಂದ್ರೆ ದೊಡ್ಡಕ್ಕೆ ಒಂದು ದೊಡ್ಡ ಬಾಕ್ಸ್ ಇದ್ದಂಗಿರೋದು, ದೊಡ್ಡ ಬಾಕ್ಸ್ ಇರೋದು. ನೀವು ರೇಡಿಯೋ ಆನ್ ಮಾಡಿದ ತಕ್ಷಣ ಆನ್ ಆಗ್ತಿರ್ಲಿಲ್ಲ.
ಒಂದು 30 ಸೆಕೆಂಡ್, ಒಂದು 40 ಸೆಕೆಂಡ್ ತಗೊಂಡ ನಂತರ ಆನ್ ಆಗ್ತಿತ್ತು. ಹಾಗೆ ಆಫ್ ಮಾಡಿದ ಮೇಲೂ ಸಡನ್ನಾಗಿ ಆಫ್ ಆಗ್ತಿರ್ಲಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಆಫ್ ಆಗ್ತಿತ್ತು. ಯಾಕೆ ಅಂದ್ರೆ ಒಳಗಡೆ ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನ, ವ್ಯಾಕ್ಯೂಮ್ ಡಯೋಡ್ಸ್ ಅನ್ನ ಅಥವಾ ಟ್ರಯೋಡ್ಸ್ ಅನ್ನ ಬಳಸ್ತಿದ್ರು. ಅವೇನಾಗಬೇಕಾಗ್ತಿತ್ತು ಅಂದ್ರೆ ನೀವು ಆನ್ ಮಾಡಿದ ತಕ್ಷಣ ಹೀಟ್ ಆಗ್ಬೇಕಾಗ್ತಿತ್ತು. ಹೀಟ್ ಆಗಿ ಅದರಿಂದ ಎಲೆಕ್ಟ್ರಾನ್ಸ್ ಎಮಿಟ್ ಆಗಿ ಆಮೇಲೆ ನೀವು ರೇಡಿಯೋ ಆನ್ ಆಗ್ಬೇಕಾಗಿತ್ತು. ಅರ್ಥ ಆಯ್ತಾ ಹೇಳ್ತಿರೋದು? ಅಂತ ಒಂದು ಕಾಲ ಇತ್ತು, beginning of 20th century. The development of semiconductor device begins in 1940s. 1940 ನಂತರ, ಅರ್ಥಾಯ್ತು ಹೇಳ್ತದೆ, 1940 ಆಸ್ಪಾಸ್ನಲ್ಲಿ ಈ ಸೆಮಿಕಂಡಕ್ಟರ್ ಅಂತಕ್ಕಂಥ ಮಟೀರಿಯಲ್ ಸಿಗುತ್ತೆ. ಯೂಶುವಲ್ ಆಗಿ 1947 ಇದೆಯಲ್ಲ, ಇಂಡಿಯನ್ಸಿಗೆ ಎಷ್ಟು ಇಂಪಾರ್ಟೆಂಟು, ನಮಗೆಲ್ಲ ಎಷ್ಟು ಇಂಪಾರ್ಟೆಂಟು 1947. ಫಿಸಿಕ್ಸಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಯರ್ ಇದು 1947. ಬಿಕಾಸ್ ಇನ್ ದಿಸ್ ಇಯರ್ ಲೊಕೇಟೆಡ್ 2 semiconductor materials, one is germanium, another one is silicon. These 2 are semiconducting materials. ಎಲಿಮೆಂಟ್ಸ್ ಅಲ್ಲಿ ಸೆಮಿಕಂಡಕ್ಟರ್ ಬಿಹೇವಿಯರ್ ಇರ್ತಕ್ಕಂಥ 2 ಎಲಿಮೆಂಟ್ಸ್ ಸಿಗುತ್ತೆ, ಒಂದು ಜರ್ಮೇನಿಯಮ್, ಒಂದು ಸಿಲಿಕಾನ್. ಅವೆರಡು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಬೆಂಗಳೂರು ಅಂತ ಕರೀತಾರೆ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಯಾಕೆ ಸಿಲಿಕಾನ್ ಸಿಟಿ ಅಂತ? ಅಲ್ಲೇ ಸಿಲಿಕಾನ್ ಮೆಟೀರಿಯಲ್ ಸಿಗುತ್ತಾ? ನೋ. ಸಿಲಿಕಾನ್ ಅಂದ್ರೆ ಇವತ್ತೇನು ಕಂಪ್ಯೂಟರ್, ಮೊಬೈಲ್ ಎಲ್ಲ ಬಳಸಿದಾರೆ, ಇರ್ತಕ್ಕಂಥ ಎಲ್ಲ ಚಿಪ್ಪು, ನೀವೇನು ಹಾರ್ಡ್ ಡಿಸ್ಕ್ ಅಂತ ಕರಿತೀರಿ, ರ್ಯಾಮ್ ಅಂತ ಕರಿತೀರಿ, ಅವೆಲ್ಲವೂ ಈ ಸಿಲಿಕಾನ್ ತಯಾರು ಮಾಡಿರ್ತಕ್ಕಂಥದ್ದು. ಅಂತ ಕಂಪ್ನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬೆಂಗಳೂರಲ್ಲಿ ಇರೋ ಜಾಸ್ತಿ. ಜಗತ್ತಿನ ಅತಿ ಹೆಚ್ಚು ಮಲ್ಟಿನ್ಯಾಷನಲ್ ಕಂಪ್ನಿ ಇರ್ತಕ್ಕಂಥ ಊರು ಯಾವುದು ಅಂತಂದ್ರೆ ಬೆಂಗಳೂರು. ಅದಕ್ಕೆ ಅದನ್ನ ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಅಂತ 2 ಮಟೀರಿಯಲ್ಗಳು ಸಿಗುತ್ತೆ ನಮಗೆ, ಜರ್ಮೇನಿಯಮ್ ಮತ್ತೆ ಸಿಲಿಕಾನ್ಸ್. ಟುಡೇ ಎಲೆಕ್ಟ್ರಾನ್ ಸರ್ಕ್ಯೂಟ್ಸ್ ಆರ್ ಬೇಸ್ಡ್ ಆನ್ ಸೆಮಿಕಂಡಕ್ಟಿಂಗ್ ಡಿವೈಸಸ್. ನಾನು ಹೇಳಿದ ಜರ್ಮೇನಿಯಂ, ಸಿಲಿಕಾನ್ ಅಂತ ಹೇಳಿದ್ರೆ ಅವೆರಡು ಸೆಮಿಕಂಡಕ್ಟರ್ ಮಾಡಿರ್ತಕ್ಕಂಥ ಡಿವೈಸಸ್ಗಳನ್ನ ನಾವು ಇವತ್ತು ಯೂಸ್ ಮಾಡ್ತಾ ಇದ್ದೀವಿ. ಸೇಮ್ ಫಂಕ್ಷನ್, ವ್ಯಾಕ್ಯೂಮ್ ಟ್ಯೂಬ್ಸ್, ಟ್ರಯೋಡ್ ವಾಲ್ವ್ಸ್ ಏನ್ ಮಾಡ್ತಿದ್ವು ಅದೇ ಕೆಲಸ ಇವೆರಡು ಮಾಡ್ತೇವೆ, ತುಂಬಾ ಚಿಕ್ಕದಾಗಿರ್ತಕ್ಕಂಥದ್ದು. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಆರ್ ಸಾಲಿಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್. ಹಾಗಾಗಿ ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಅಥವಾ ಸಾಲಿಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. The simplest device are the PN junction diode and another one is a transistor. ಈ ಸೆಮಿಕಂಡಕ್ಟರ್ ಮಟೀರಿಯಲ್ ಜರ್ಮೇನಿಯಂ, ಸಿಲಿಕಾನ್ ಅಂತ ನಾನು ಏನ್ ಹೇಳಿದೆ, ಅವುಗಳನ್ನು ತಯಾರು ಮಾಡ್ತಕ್ಕಂಥ 2 ಸಿಂಪಲ್ ಆಗಿರ್ತಕ್ಕಂಥ ಡಿವೈಸ್ ಅಂದ್ರೆ ಒಂದು ಡಯೋಡ್ ಅಥವಾ PN ಜಂಕ್ಷನ್ ಡಯೋಡ್ ಅಂತ ಕರಿತೀವಿ, ಡಯೋಡ್ಸ್. ಇನ್ನೊಂದು ಟ್ರಾನ್ಸಿಸ್ಟರ್ಸ್, PN ಜಂಕ್ಷನ್ ಮತ್ತೆ ಟ್ರಾನ್ಸಿಸ್ಟರ್. ಇವೆರಡು ಮೇಜರ್ ಆಗಿರ್ತಕ್ಕಂಥ ಡಿವೈಸ್. ಇವತ್ತಿನೆಲ್ಲ ಟೆಕ್ನಾಲಜಿ ಇದೆ, ನಮ್ಮ ಎಲ್ಲ ಹೇಳಿದ್ನಲ್ಲ, ಈಗೇನು ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ತಕ್ಕಂಥ ನಾವೇನು, ಅವ್ರು ಇಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ. ಟಿವಿ ಇಲ್ಲ ಜೀವನ ಮಾಡೋಕ್ಕಾಗಲ್ಲ, ಮೊಬೈಲ್ ಜೀವನ ಮಾಡೋಕ್ಕಾಗಲ್ಲ, ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ನಡೆಯಲ್ಲ, ಕಂಪ್ಯೂಟರ್ ನಡೆಯಲ್ಲ. ಇವೆಲ್ಲದರಲ್ಲಿ ಇರ್ತಕ್ಕಂಥದ್ದು 2 ಡಿವೈಸ್, ಒಂದೇ ಒಂದು PN ಜಂಕ್ಷನ್ ಅಥವಾ ಡಯೋಡು, ಇನ್ನೊಂದು ಟ್ರಾನ್ಸಿಸ್ಟರ್. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಎಸ್, ಸೆಮಿಕಂಡಕ್ಟರ್ಸ್ ಆರ್ ಸಬ್ಸ್ಟೆನ್ಸಸ್ whose electrical properties lies between those of conductors and the insulators. Yes, ಈ ಸೆಮಿಕಂಡಕ್ಟರ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಏನಿದೆಯಲ್ಲ, ಇದರ ಪ್ರಾಪರ್ಟಿ ಏನಾಗುತ್ತೆ ಅಂತಂದ್ರೆ ಎಲ್ಲಿ ಬರುತ್ತೆ? ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ ಮಧ್ಯದಲ್ಲಿ ಬರುತ್ತೆ. ದಿಸ್ ಮಟೀರಿಯಲ್ ಸಮ್ಟೈಮ್ ಆಕ್ಟ್ಸ್ ಲೈಕ್ ಕಂಡಕ್ಟರ್ ಅಂಡ್ ಸಮ್ಟೈಮ್ ಆಕ್ಟ್ಸ್ ಲೈಕ್ ಎ ಇನ್ಸುಲೇಟರ್. ಸೆಮಿಕಂಡಕ್ಟರ್ ಹೆಂಗ್ ಮಾಡುತ್ತೆ ಅಂದ್ರೆ ಕೆಲವೊಂದು ಟೈಮ್ ಕಂಡಕ್ಟರ್ ತರ ಬಿಹೇವ್ ಮಾಡುತ್ತೆ, ಕೆಲವೊಂದ್ಸಲ ಇನ್ಸುಲೇಟರ್ ತರ ಬಿಹೇವ್ ಮಾಡುತ್ತೆ. ದಿ ಪ್ರಾಪರ್ಟೀಸ್ ಬಿಟ್ವೀನ್ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. The 3 classes of materials, namely conductors, insulators and semiconductors, are distinguished from one another based on the band theory of solids. Yes, ಈ SSP ನ ಓದೋದಕ್ಕೆ ಹೊಸ ಥಿಯರಿ ತಗೊಳ್ತೀವಿ. ಅದೇ ಯಾವ್ದಪ್ಪ ಅಂದ್ರೆ ಬ್ಯಾಂಡ್ ಥಿಯರಿ. ಇದೊಂದು ಅಜಂಪ್ಷನ್ ಅಷ್ಟೇ ಇದು, ಅರ್ಥ ಆಯ್ತಾ? ಕೈನೆಟಿಕ್ ಥಿಯರಿ, ಬ್ಯಾಂಡ್ ಥಿಯರಿ, ಹಿಂಗೆಲ್ಲ ಬೇರೆ ಥಿಯರಿಗಳಿದೆ ಫಿಸಿಕ್ಸ್ ಅಲ್ಲಿ. ವೇವ್ ಥಿಯರಿ ಅಂತ ಬರುತ್ತೆ, ಕ್ವಾಂಟಮ್ ಥಿಯರಿ ಅಂತ ಬರುತ್ತೆ. ಈ SSP ನ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಅನ್ನ, ಸಾಲಿಡ್ ಎಲೆಕ್ಟ್ರಾನಿಕ್ಸ್ ಓದೋದಕ್ಕೆ ನಾವು ಬ್ಯಾಂಡ್ ಥಿಯರಿನ ತಗೊಂಡಿದ್ದೀವಿ. ಗೊತ್ತಾಯ್ತಾ ಹೇಳ್ತಿರೋದು? ಎಸ್, ಅಂದ್ರೆ ನಮಗೆ ಇಲ್ಲಿವರೆಗೆ ಗೊತ್ತಿತ್ತು ಬರೀ ಕಂಡಕ್ಟರ್ ಮತ್ತೆ ಇನ್ಸುಲೇಟರ್ 2 ಮಾತ್ರ ಗೊತ್ತಿತ್ತು. ವಿಚ್ ಮಟೀರಿಯಲ್ ಅಲೌಸ್ ದಿ ಫ್ಲೋ ಆಫ್ ಚಾರ್ಜ್ ಇಸ್ ಕಾಲ್ಡ್ ಆಸ್ ಕಂಡಕ್ಟರ್, ವಿಚ್ ಮಟೀರಿಯಲ್ ಡಸ್ ನಾಟ್ ಫ್ಲೋ ಅಲೌಸ್ ದಿ ಚಾರ್ಜ್ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್ಸ್, ದಟ್ ಈಸ್ ಕಾಲ್ಡ್ ಆಸ್ ಇನ್ಸುಲೇಟರ್ ಅಂತ ಕರ್ಕೊಂಡಿದ್ದೀವಿ. ಯಾವ ವಸ್ತು ಚಾರ್ಜ್ ಅನ್ನ ಫ್ಲೋ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಅನ್ನು ಫ್ಲೋ ಮಾಡುತ್ತೆ, ಅದನ್ನ ಕಂಡಕ್ಟರ್. ಉದಾಹರಣೆಗೆ ಕಾಪರ್ ವೈರ್ ಆಗಿರ್ಬೋದು, ಅಲ್ಯೂಮಿನಿಯಂ ವೈರ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಪ್ಲಾಟಿನಂ ಆಗಿರ್ಬೋದು, ಕಂಡಕ್ಟರ್ಸ್. ಇನ್ಸುಲೇಟರ್
ವುಡ್ಡು, ಗ್ಲಾಸು ಇಂಥವೆಲ್ಲ ಬರ್ತಾವಲ್ಲ ಅವೆಲ್ಲ ಇನ್ಸುಲೇಟರ್ಸ್. ಅದ್ರಲ್ಲಿ ಚಾರ್ಜೇ ಫ್ಲೋ ಆಗಲ್ಲ, ಕರೆಂಟೇ ಫ್ಲೋ ಆಗಲ್ಲ. ಇವೆರಡು ಗೊತ್ತಿತ್ತು. ಈಗ ಇನ್ನೊಂದು ಸಿಕ್ಕಿದೆ ನಮಗೆ, ಸೆಮಿ ಕಂಡಕ್ಟರ್. ಸೆಮಿ ಅಂದ್ರೆ ಅರ್ಧಬರ್ಧ ಅಂತ, ಅಂದ್ರೆ ಸಮ್ ಟೈಮ್ ಆಕ್ಟ್ಸ್ ಲೈಕ್ ಕಂಡಕ್ಟರ್ ಅಂಡ್ ಸಮ್ ಟೈಮ್ ಆಕ್ಟ್ಸ್ ಲೈಕ್ ಎ ಇನ್ಸುಲೇಟರ್. ಹಾಗಾದ್ರೆ ಇವೆರಡು ಕಿಂತ ಇದು ಬಹಳ ಇಂಪಾರ್ಟೆಂಟಾ? ಮೂರು ಇಂಪಾರ್ಟೆಂಟೇ, ಆದ್ರೆ ಇದರ ಅಪ್ಲಿಕೇಶನ್ ಜಾಸ್ತಿ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ, ನಿಮ್ಗೆ ಸುಲಭ ಅರ್ಥ ಆಗುತ್ತೆ. ಓಕೆ, ನಿಮ್ಮ ಮನೆ ಒಂದೇನೋ ಫಂಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಒಂದೇನೋ ಫಂಕ್ಷನ್ ಇದೆ. ಓಕೆ, ಒಂದು 100 ಜನ ಬರ್ತಾರೆ ಊಟಕ್ಕೆ ಅಂತ ಅನ್ಕೊಳ್ಳೋಣ. 100 ಜನ ಊಟಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳೋಣ. ಅದಕ್ಕೇನೋ 100 ಜನ ಫಂಕ್ಷನ್ ಇರುತ್ತೆ, 100 ಜನ ಊಟಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಅಡುಗೆ ಭಟ್ರನ್ನ ಕಾಣ್ತೀವಿ. ಒಬ್ಬ ಅಡುಗೆ ಭಟ್ಟ ಕಾಣ್ತೀರಿ, ಅವ್ನು ಹೇಳ್ತಾನೆ, ಇಲ್ಲ ಸರ್, ನಮ್ದು ಕಂಪ್ನಿ, ನಮ್ದು ಟೀಮ್ ಇದೆ, ನಾವು 50 ಜನ ಬರ್ತೀವಿ ಅಡುಗೆ ಮಾಡೋಕ್ಕೆ ಅಂತ. ಅಡುಗೆ ಮಾಡ್ಬಿಟ್ಟು ಬಡಿಸಿ ಎಲ್ಲ ಮಾಡ್ತೀವಿ, ನಾವು 50 ಜನ ಬರ್ತೀವಿ, ನಮ್ದು 50 ಜನ ಟೀಮು, ಎಲ್ಲರೂ ಬರ್ಬೇಕಾಗತ್ತೆ ನಾವು ಅಂತ ಹೇಳ್ತೀವಿ. ಎಷ್ಟು ಜನಕ್ಕೆ? 100 ಜನಕ್ಕೆ ಅಡುಗೆ ಮಾಡೋದಕ್ಕೆ. ಮತ್ತೆ ಹೋಗ್ತೀವಿ, ಯಾಕಂದ್ರೆ 100 ಜನಕ್ಕೆ 50 ಜನಕ್ಕೆ ಅವ್ರಿಗೆ ಊಟ ಆಗೋದು ಮತ್ತೆ ನಾವೇ ಮಾಡ್ದಂಗೆ ಆಯ್ತು ಅಂತ ಇನ್ನೊಬ್ಬ ಹತ್ರ ಹೋಗ್ತೀವಿ. ಅವ್ನು ಹೇಳ್ತಾನೆ, ಸರ್ ನಾವಿಬ್ಬರೇ ಇದೆ ಸರ್, ಅಣ್ಣ ತಮ್ಮ ಇಬ್ಬರೇ ಇದ್ದೀವಿ, ನಾವಿಬ್ಬರೇ ಅಡುಗೆ ಮಾಡಿಬಿಟ್ಟು ಊಟ ಬಡಿಸ್ತೀವಿ ಸರ್, 100 ಜನಕ್ಕೇನೆ ಇಬ್ಬರೇ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಬ್ಬ ಹತ್ರ ಹೋಗ್ತಾರೆ, ಅದೇ ಸೇಮ್ ಕ್ವಶನ್, 100 ಜನಕ್ಕೆ ಅಂತ ಹೇಳ್ತಾರೆ. ಅವ್ನು ಹೇಳ್ತಾನೆ, ನೋಡಿ ಸರ್, 100 ಜನಕ್ಕೆ ಅಡುಗೆ ಮಾಡಿ ಊಟ ಬಡಿಸ್ಲಿಕ್ಕೆ 10 ಜನ ಸಾಕು, 10 ಜನ ಕಳಿಸ್ತೀನಿ, ಆಗ್ಬೋದಲ್ಲ ಸರ್ ಅಂತ. ಅವಾಗ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಿ ನೀವು? ಇವ್ರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಇವ್ರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಇವ್ರನ್ನ ಆಯ್ಕೆ ಮಾಡ್ಕೊಳ್ತೀರಾ? ಇವ್ರನ್ನೇ ಅಲ್ವಾ ಆಯ್ಕೆ ಮಾಡ್ಕೊಳ್ಳೋದು. ಯಾಕಂದ್ರೆ 100 ಜನಕ್ಕೆ 10 ಜನ ಬಂದ್ರೆ ಸಾಕು. ಇವ್ರು 100 ಜನಕ್ಕೆ 50 ಜನ ಬಂದ್ರೆ ಜಾಸ್ತಿ ಖರ್ಚು ಬರುತ್ತೆ. 100 ಜನಕ್ಕೆ ಇಬ್ರು ಬಂದ್ರೆ ಕೆಲಸ ಬೇಗ ಮುಗಿಯೋದೇ ಇಲ್ಲ. ದಿಸ್ ಇಸ್ ಕಂಫರ್ಟ್. ಹಂಗೇನೆ ಈ ಸೆಮಿ ಕಂಡಕ್ಟರ್ಸ್. ಏನಂಗಿದ್ರೆ ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ನಿಮ್ಗೆ? ಕಂಡಕ್ಟರ್ಸ್ ನೀವು ಸ್ವಿಚ್ ಹಾಕ್ಬಿಟ್ರೆ ಸಾಕು, ಎಲ್ಲ ಎಲೆಕ್ಟ್ರಾನ್ಸ್ ಫ್ಲೋ ಆಗಿ ಕರೆಂಟ್ ಮಾಲೆ ಟ್ಯೂಬ್ಲೈಟ್ ಬಂದು ನಾಳೆ ಟ್ಯೂಬ್ಲೈಟ್ ಆನ್ ಆಗಿಬಿಡುತ್ತೆ. ಕಂಡಕ್ಟರ್ಸ್ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಎಲ್ಲವೂ ಚಾರ್ಜ್, ಎಲ್ಲ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಅದ್ರ ಬದಲು ಇನ್ಸುಲೇಟರ್ ಬರೋಣ, ಒಂದು ಮರದ ತುಂಡು ತಗೊಳ್ಳೋಣ, ನೀವು ಎಷ್ಟು ಎನರ್ಜಿ ಕೊಟ್ಟರು ಅದ ಕರೆಂಟ್ ಪಾಸ್ ಆಗಲ್ಲ, ಚಾರ್ಜ್ ಫ್ಲೋ ಆಗುತ್ತೆ. ಬಟ್ ಇದಂಗಲ್ಲ ಸೆಮಿ ಕಂಡಕ್ಟರ್ಸ್, ನಿನಗೆ ಎಷ್ಟು ಬೇಕು ಅಷ್ಟು ಚಾರ್ಜ್ ಮಾತ್ರ ಫ್ಲೋ ಮಾಡ್ಬೋದು. ಹೌದಾನೆ? 100 ಜನಕ್ಕೆ 10 ಜನ ಸಾಕು ಅಡುಗೆ ಮಾಡೋಕ್ಕೆ, ಅಡುಗೆ ಮಾಡ್ಕೊಂಡು ಬರ್ಸಕ್ಕೆ. ಅಂದ್ರೆ ನಾವು ಹೇಳ್ದಂಗೆ ಕೇಳುತ್ತೆ. ಇವೆರಡು ನಾವು ಹೇಳ್ದಂಗೆ ಕೇಳಲ್ಲ. ಇದು ಆನ್ ಮಾಡಿದ್ವಾ ಒಟ್ಟು ಹೋಗಾಯ್ತು, ಇದು ಎಷ್ಟು ಕೊಟ್ಟರು ಹೋಗಲ್ಲ. ಇದಂಗಲ್ಲ, ಫ್ಲೆಕ್ಸಿಬಲ್, ಹೊಂದಾಣಿಕೆ ಮಾಡ್ಕೊಳತ್ತೆ. ನಮ್ಗೆ ಹೆಂಗ್ ಅನುಕೂಲಕ್ಕೆ ಬೇಕೋ ಹೊಂದ್ಕೊಳತ್ತೆ. ಅದಕ್ಕೆ ಹೊಂದಾಣಿಕೆನೇ ಜೀವನ ಅಂತ ಕರೆಯೋದು. ಯಾರು ಜೀವನ ಹೊಂದಾಣಿಕೆ ಮಾಡ್ಕೊಳ್ತಾರೋ ಸುಖವಾಗಿ ಬದುಕ್ತಾರೆ. ಸೆಮಿ ಕಂಡಕ್ಟರ್ಸ್ ತರ ಮೋರ್ ಫ್ಲೆಕ್ಸಿಬಲ್, ಎಷ್ಟು ಬೇಕಾ ಚಾರ್ಜ್ ಫ್ಲೋ ಮಾಡ್ಬೋದು, ಎಷ್ಟು ಬೇಕಾ ಚಾರ್ಜ್ ನಿಲ್ಲಿಸ್ಬೋದು. ನಮ್ಮ ಕಂಟ್ರೋಲ್ ಇರುತ್ತೆ. ಅದಕ್ಕೆ ಸೆಮಿ ಕಂಡಕ್ಟರ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದಕ್ಕೆ ನಾವು ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಅರ್ಥ ಆಗ್ತಿದೆ ಹೇಳ್ತಿರೋದು? ಅಂದ್ರೆ ನೀನು ಸರ್ಕ್ಯೂಟ್ ಅಲ್ಲಿ ಎಷ್ಟು ಬೇಕಷ್ಟು ಎಲೆಕ್ಟ್ರಾನ್ಸ್, ಎಷ್ಟು ಬೇಕಷ್ಟು ಕರೆಂಟ್ ಕಳಿಸ್ಬೋದು, ಬೇಡ ಅಂದ್ರೆ ಕರೆಂಟ್ ನಿಲ್ಲಿಸ್ಬೋದು. ಹಾಗಾಗಿ ನಾವಿಲ್ಲಿ ಇದು ಮೋಸ್ಟ್ ಫ್ಲೆಕ್ಸಿಬಲ್ ಆಗಿಂದ ಇದನ್ನ ಯೂಸ್ ಮಾಡ್ತೀವಿ ಸೆಮಿ ಕಂಡಕ್ಟರ್ಸ್. ಈ ಸೆಮಿ ಕಂಡಕ್ಟರ್ ಸ್ಟಡಿ ಮಾಡ್ಬೇಕಾದ್ರೆ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಬೇಕು ಅಂತ ಹೇಳಿದೆ ನಿಮಗೆ. ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಏನ್? ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಂದ್ರೆ ಏನು? ಈಗ ಉದಾಹರಣೆಗೆ ಯಾವುದೋ ಒಂದು ಸಬ್ಸ್ಟೆನ್ಸ್ ತಗೊಂಡ್ವಿ ಅಂತ ಅನ್ಕೊಳ್ಳೋಣ. ಇದ್ದಾವೆ ಆಟಮ್ಗಳಿದ್ದಾವೆ, ಸಾಲಿಡ್ಸೇ, ಮತ್ತೆ ಲಿಕ್ವಿಡ್ ಪ್ರಶ್ನೆ ಇಲ್ವೇ ಇಲ್ಲ ಇಲ್ಲಿ. ಸಾಲಿಡ್ ಸ್ಟೇಟ್ ಫಿಸಿಕ್ಸ್. ಸಾಲಿಡ್ಸ್ ಅಲ್ಲಿ ಆಟಮ್ಸ್ ಇದ್ದಾಗ ಟೈಟ್ಲಿ ಬೌಂಡ್ ಆಗಿರ್ತವೆ, ಹೌದಾ? ಟೈಟ್ಲಿ ಬೌಂಡ್ ಆಗಿದೆ. ಇದರಲ್ಲಿ ಒಂದು ಆಟಮ್ ನಿಮ್ಗೆ ಹೊರತಾಗೋಣ, ಒಂದು ಎಕ್ಸಾಂಪಲ್. ಈಗ ಆಟಮ್ ತಗೋಣ, ದಿಸ್ ಈಸ್ ದ ಆಟಮ್. ದೊಡ್ಡ ಬರ್ಕೋಣ. The central core of the atom is called as nucleus. This is the nucleus. The all electrons are revolve on the nucleus in the permitted orbit. ಹೀಗೆ ಬೇರೆ ಬೇರೆ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಾ ಇರುತ್ತೆ. ಇದು ಸಾಲಿಡ್ ಸಬ್ಸ್ಟೆನ್ಸ್. ಇದರೊಳಗಡೆ ಆಟಮ್ಸ್ ಟೈಟ್ಲಿ ಬೌಂಡ್ ಆಗಿದೆ. ಅದರಲ್ಲಿ ಒಂದು ಆಟಮ್ ಅನ್ನು ತಗೊಂಡಿದ್ದೀನಿ. ಒಂದು ಆಟಮ್ ಸೆಂಟ್ರಲ್ ಕೋರ್ ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. The electrons are revolve around it. ಕರೆಕ್ಟಾ?
ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇದೆ. ಹಾಗೆ ಈ ಆಟಮು ಎಲ್ಲ ಆಟಮ್ಗಳಿಂದ ಆಗುತ್ತೆ. ಅರ್ಥ ಆಗತ್ತೆ ಹೇಳ್ತಿರೋದು? ಎಸ್. ದ ಔಟರ್ಮೋಸ್ಟ್ ಆರ್ಬಿಟ್ ಅನ್ನ, ಔಟರ್ಮೋಸ್ಟ್ ಇರ್ತಕ್ಕಂಥ ಅಂದ್ರೆ ಆ ನ್ಯೂಕ್ಲಿಯಸ್ ತುಂಬಾ ದೂರ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್, ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ನಾವ್ ಏನ್ ಕರಿತೀವಿ ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್. ದೀಸ್ ಆರ್ ಓವರ್ಲ್ಯಾಪಿಂಗ್ ಟೇಕ್ಸ್ ಪ್ಲೇಸ್. ಇದ್ರವು ಎಲ್ಲವೂ ಒಂದೊಂದು ಓವರ್ಲ್ಯಾಪ್ ಆಗುತ್ತೆ. ದ ಕಲೆಕ್ಟಿವ್ಲಿ ಆಲ್ ಎನರ್ಜಿ ಲೆವೆಲ್ಸ್, ಯಾಕಂದ್ರೆ ಪ್ರತಿಯೊಂದು ಆರ್ಬಿಟ್ ಅದಕ್ಕಾಗಿ ಎನರ್ಜಿ ಲೆವೆಲ್ಸ್ ಇರುತ್ತೆ, ಶಕ್ತಿಯ ಪ್ರಮಾಣ ಇರುತ್ತೆ, ಎಲ್ಲದೂ ಎನರ್ಜಿ ಲೆವೆಲ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಅದಕ್ಕಾಗಿ ಎನರ್ಜಿ ಲೆವೆಲ್ಸ್ ಇರುತ್ತೆ. ಎಲ್ಲ ಆಟಮ್ಗಳದು ಎಲ್ಲ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಸೇರಿಸ್ಬಿಟ್ಟು ಒಂದು ಎನರ್ಜಿ ಲೆವೆಲ್, ಒಂದು ಗ್ರೂಪ್ ಅನ್ನ, ಅದನ್ನ ಒಂದು ಬ್ರ್ಯಾಂಡ್ ಅಂತ ಕರಿತೀವಿ. ಅದನ್ನೇ ಕೊಟ್ಟಿರೋದು. ಇನ್ ಕೇಸ್ ಆಫ್ ಐಸೋಲೇಟೆಡ್ ಸಿಂಗಲ್ ಆಟಮ್ ತಗೊಂಡ್ವಿ, ಅಂಡ್ ಎಲೆಕ್ಟ್ರಾನ್ ಇನ್ ಇಟ್ ಹ್ಯಾಸ್ ಓನ್ಲಿ ಸರ್ಟನ್ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಆಫ್ ಎನರ್ಜಿ. ಪ್ರತಿಯೊಂದು ಎಲೆಕ್ಟ್ರಾನ್ ಅದೇ ರೀತಿ ಎನರ್ಜಿ ಇರುತ್ತೆ. However, there are significant changes in the energy levels when the atoms are brought close together as in the solids. Overlap. In other words, energy levels of individual atoms become common to the entire solid because of overlapping orbits. All overlap orbit ಆಗಿರುತ್ತೆ. Hence, the energy levels are broadened, forming a group of very close and splitting energy levels that can be regarded as a continuous group called band. ಇದರವೆಲ್ಲ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಎನರ್ಜಿ ಲೆವೆಲ್ಸ್ ಇದರವು ಎಲ್ಲವನ್ನೂ ತಗೊಂಡು ಸೇರಿಸ್ಬಿಟ್ಟು ನಾವೇನ್ ಮಾಡ್ಕೊಂಡಿದೀವಿ, ಆ ಗ್ರೂಪ್ ಅನ್ನ ನಾವೇ ಕರಿತೀವಿ ಅಂದ್ರೆ ಬ್ಯಾಂಡ್ ಅಂತ ಕರಿತೀವಿ. ಹಂಗಿರಲ್ಲ, ನಾವು ಹಂಗ್ ಮಾಡ್ಕೊಂಡಿದೀವಿ. ದ ಎನರ್ಜಿ ಬ್ಯಾಂಡ್ ಬಿಲಾಂಗ್ಸ್ ಟು ಸಾಲಿಡ್ ಅಂಡ್ ನಾಟ್ ಟು ದ ಇಂಡಿವಿಜುವಲ್ ಆಟಮ್ಸ್. ಈ ಬ್ಯಾಂಡ್ ಏನಿದೆಯಲ್ಲ, ಎನರ್ಜಿ ಬ್ಯಾಂಡ್ ಇದೆಯಲ್ಲ, ಇಡೀ ಸಾಲಿಡ್ ಗೆ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು. ಇಂಡಿವಿಜುವಲ್ ಆಟಮ್ಗಳು, ಎಲ್ಲ ಆಟಮ್ಗಳು ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಗಳ ಎನರ್ಜಿ ಲೆವೆಲ್ಸ್ ಸೇರಿಸ್ಬಿಟ್ಟು ಎಲ್ಲ ಓವರ್ಲ್ಯಾಪ್ ಆಗ್ಬಿಟ್ಟಿರ್ತವೆ. ಅವೆಲ್ಲವನ್ನು ಸೇರಿಸಿ ಕಲೆಕ್ಟಿವ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಬ್ಯಾಂಡ್. ಹಾಗಾಗಿ ಅದು ಇಂಡಿವಿಜುವಲ್ ಅಪ್ಲಿಕೇಬಲ್ ಆಗಲ್ಲ. ದ ಎಲೆಕ್ಟ್ರಾನ್ಸ್ ಇನ್ ದ ಇನ್ನರ್ ಶೆಲ್ ಆರ್ ಸ್ಟ್ರಾಂಗ್ಲಿ ಬೌಂಡೆಡ್ ಟು ದೇರ್ ನ್ಯೂಕ್ಲಿಯೈ, ವೈ ದ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ಮೋಸ್ಟ್ ಶೆಲ್ಸ್ ಆರ್ ಲೂಸ್ಲಿ ಬೌಂಡ್. The electrons in the outermost shell are called valence electrons, and the band are formed by a series of energy levels containing the valence electrons is called as valence band. Yes. ಒಂದು ಆಟಮ್ ಹಿಂಗಿದೆ ಅಂತಂದ್ರೆ ಆ ಆಟಮ್ ಅಲ್ಲಿ ಬರ್ತಕ್ಕಂಥ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇವು ಲೂಸ್ಲಿ ಬೌಂಡ್ ಆಗಿರ್ತವೆ. ಯಾವ ಜೊತೆಗೆ? ನ್ಯೂಕ್ಲಿಯಸ್ ತುಂಬಾ ದೂರ ಇದೆ ಅಂತಂದ್ರೆ ಏನಾಗತ್ತೆ ಅವಾಗ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಫಸ್ಟ್ ಚಾಪ್ಟರ್. ಇದು ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್, ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್, ಅವೆರಡರ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆ. ಡಿಸ್ಟೆನ್ಸ್ ಜಾಸ್ತಿ ಏನಾಗುತ್ತೆ? ಆಟೋಮೆಟಿಕ್ ಫೋರ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. F is equal to 1/4π Q1 Q2 divided by R square. Distance increases, the force actually decreases. ಹಾಗಾಗಿ ಇವೇನಾಗಿರ್ತವೆ? ನ್ಯೂಕ್ಲಿಯಸ್ ನ ಹಂಗಲ್ ಇರಲ್ಲ. ಹೇಳಂಗೆ ಕೇಳಬೇಕು ಅಂತ ಇರಲ್ಲ, ನಾನು ಫ್ರೀಯಾಗಿ ಓಡಾಡ್ಕೊಂಬರ್ಲಿ. ಅದೇ ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಡಿಸ್ಟೆನ್ಸ್ ಕಡಿಮೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಜಾಸ್ತಿ. ಅವಾಗ ಏನ್ ಮಾಡುತ್ತೆ? ನ್ಯೂಕ್ಲಿಯಸ್ ಹೇಳಂಗೆ ಕೇಳುತ್ತೆ. ಈ ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಹೊರಗೆ ತರೋದು ಭಾರಿ ಕಷ್ಟದ ಕೆಲಸ. ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇದಾವಲ್ಲ, ಬಹಳ ಸುಲಭ ಹೊರಗೆ ತರೋದು. ಯಾಕೆ? ದೂರ ಇದ್ದಾವೆ, ಯಾರು ಹಂಗಿಲ್ಲ, ಸ್ವಲ್ಪ ಎನರ್ಜಿ ಕೊಟ್ಟರು ಸಾಕು, ಹಿಂಗ್ ಸುತ್ತಾ ಇರ್ತವೆ. ಇದಕ್ಕೊಂಚೂರು ಎನರ್ಜಿ, ಯಾವ ಫಾರ್ಮ್ ಆಫ್ ಎನರ್ಜಿ ಕೊಡ್ಬೋದು, ಹೀಟ್ ಕೊಡ್ಬೋದು, ಯಾವ ಫಾರ್ಮ್ ಆಫ್ ಎನರ್ಜಿ ಕೊಟ್ಟು ಎಲೆಕ್ಟ್ರಾನ್ ಹೊರಬಿಡುತ್ತೆ. ಅರ್ಥಾಯ್ತು ಹೇಳ್ತಿರೋದು? ಈ ಪ್ರತಿಯೊಂದು ಆಟಮಿನ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಲ್ಲವನ್ನು ಸೇರಿಸಿ ಗ್ರೂಪ್ ಟೋಟಲಿ ಇಟ್ ಇಸ್ ಕಾಲ್ಡ್ ಆಸ್ ವೇಲೆನ್ಸ್ ಬ್ಯಾಂಡ್. ಯಾವ ಎಲೆಕ್ಟ್ರಾನ್ ಹೊರಗಡೆ ಬಂದಿರುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ಕಂಡಕ್ಷನ್ ಎಲೆಕ್ಟ್ರಾನ್. ದಿಸ್ ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್, ದಿಸ್ ಇಸ್ ಕಾಲ್ಡ್ ಆಸ್ ಕಂಡಕ್ಷನ್ ಎಲೆಕ್ಟ್ರಾನ್. ಈ ಸಾಲಿಡ್ಸ್ ಅಲ್ಲಿ ಈ ಆಟಮ್ಗಳಿಂದ ನಾರ್ಮಲ್ ಟೆಂಪರೇಚರ್ ಹೊರಗಡೆ ಬಂದ್ಬಿಟ್ಟು ಹಿಂಗೆ ರ್ಯಾಂಡಮ್ ಆಗಿ ಒಳಗಡೆ ಓಡಾಡ್ಕೊಂಡಿರುತ್ತೆ, ಅಲ್ಲಿ ಇಲ್ಲಿ ಇರ್ತವೆ. ಹಿಂಗೆ ಇವೆಲ್ಲ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ನಾವು ಅಷ್ಟು ಎನರ್ಜಿ ಲೆವೆಲ್ ಸೇರಿಸ್ಬಿಟ್ಟು ಏನ್ ಮಾಡ್ತೀವಿ, ಅದನ್ನು ಒಂದು ಬ್ಯಾಂಡ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಕಂಡಕ್ಷನ್ ಬ್ಯಾಂಡ್. ಮುಂದೆ ಬರುತ್ತೆ. ದ ನೆಕ್ಸ್ಟ್ ಹೈಯರ್ ಎನರ್ಜಿ ಪರ್ಮಿಟೆಡ್ ಎನರ್ಜಿ ಬ್ಯಾಂಡ್ ಇಸ್ ದ ಕಂಡಕ್ಷನ್ ಬ್ಯಾಂಡ್. ಹೈಯರ್ ಎನರ್ಜಿ ಅಂದ್ರೆ ನಾವು ಎನರ್ಜಿ ಕೊಟ್ವಿ, ಎಲೆಕ್ಟ್ರಾನ್ ಹೊರಗಡೆ ಬಂದಿದೆ, ಅದಕ್ಕೆ ಇದಕ್ಕಿಂತ ಜಾಸ್ತಿ ಎನರ್ಜಿ ಇರುತ್ತೆ, ಹಾಗಾಗಿ ಹೈಯರ್ ಎನರ್ಜಿ ಲೆವೆಲ್ ಅಂತ ಕರಿತೀವಿ. ದಟ್ ಬ್ಯಾಂಡ್ ಇಸ್ ಕಾಲ್ಡ್ ಆಸ್ ಕಂಡಕ್ಷನ್ ಬ್ಯಾಂಡ್. ದ ಎಲೆಕ್ಟ್ರಾನ್ಸ್ ಅಕ್ಯುಪೈಯಿಂಗ್ ದಿಸ್ ಬ್ಯಾಂಡ್ ಆರ್ ನೋನ್ ಆಸ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. This band corresponds to the first excess state and is normally almost empty. Yes. ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಟೆಂಪರೇಚರ್ಸ್ ಅಲ್ಲಿ
ಈ ಸೆಮಿಕಂಡಕ್ಟರ್ ಮೆಟಲ್ಸ್ ಏನಾಗಿರ್ತವೆ ಅಂದ್ರೆ ಈ ಕಂಡಕ್ಷನ್ ಬ್ಯಾಂಡ್ ಆಲ್ಮೋಸ್ಟ್ ಎಂಟಿ ಆಗಿರುತ್ತೆ. ಯಾಕೆ? ಎದ್ದು ಬಿಟ್ಟಿದ್ರೆ ಎಲೆಕ್ಟ್ರಾನ್ ಕರೆಂಟ್ ಪೊಟೆನ್ಶಿಯಲ್ ಕೊಟ್ಟಿವಿ ಅಂದ್ರೆ ಡ್ರಿಫ್ಟ್ ಆಗ್ಬಿಡೋದು, ಕನೆಕ್ಟರ್ ಆಗ್ಬಿಡೋದು. ಅದಕ್ಕೆ ಆಲ್ಮೋಸ್ಟ್ ಎಂಟಿ ಆಗಿರುತ್ತೆ. ಇನ್ ಕಂಡಕ್ಷನ್ ಬ್ಯಾಂಡ್ electrons can move freely and hence they are known as the conduction electrons ಆಯ್ತಲ್ವಾ. The conduction band and valence band are separated by a region, the gap known as forbidden gap or energy gap, EG. It should be noted that no electron could exist in this gap. Band theory ಅಲ್ವಾ, ನಾವು ಥಿಯರಿ ಮಾಡ್ಕೊಂಡಿವಲ್ಲ, ಈ ಎಲ್ಲ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ತಗೊಂಡು ಒಂದು ಬ್ಯಾಂಡ್ ಮಾಡ್ಕೊಂಡ್ವಿ, ಒಂದು ಬ್ಯಾಂಡ್ ಅಂತ ಕರ್ಕೊಂಡ್ವಿ. ಹೀಗೆ ದಿಸ್ ಈಸ್ ವೇಲೆನ್ಸ್ ಬ್ಯಾಂಡ್, ಎಲ್ಲವನ್ನು ಸೇರಿಸಿ ವೇಲೆನ್ಸ್ ಬ್ಯಾಂಡ್ ಅಂತ. ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇದಾವಲ್ಲ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ಇವನ್ನೆಲ್ಲ ಸೇರಿಸಿ ಮಾಡ್ಕೊಂಡ್ವಿ, ಇನ್ನೊಂದು ಬ್ಯಾಂಡ್ ಮಾಡ್ಕೊಂಡ್ವಿ. ದಿಸ್ ಈಸ್ ಕಾಲ್ಡ್ ಆಸ್ ಕಂಡಕ್ಷನ್ ಬ್ಯಾಂಡ್. ಸೆಮಿಕಂಡಕ್ಟರ್ ಮೆಟಲ್ಸ್ ಇದು ಆಲ್ಮೋಸ್ಟ್ ಎಂಟಿ ಆಗಿರುತ್ತೆ, ಎಲ್ಲವೂ ಇಲ್ಲೇ ಇರ್ತವೆ. ಈ ಎರಡರ ಮಧ್ಯೆ ಏನ್ ಗ್ಯಾಪ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಫಾರ್ಬಿಡನ್ ಗ್ಯಾಪ್ ಆರ್ ಎನರ್ಜಿ ಗ್ಯಾಪ್, EG ಅಂತ ಕರೀತೀವಿ. ಇಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇರಲ್ಲ, ಇಲ್ಲಿ ಇಲ್ಲಿರ್ತವೆ, ಇಲ್ಲಿರ್ತವೆ. ಈ ಗ್ಯಾಪ್ ಅಲ್ಲಿ ಯಾವ ಎಲೆಕ್ಟ್ರಾನ್ಸ್ಗಳು ಇರಲ್ಲ. ಹೀಗೆ ಅಸಂಪ್ಷನ್ ಮಾಡ್ಕೊಂಡಿರೋದು, ಅರ್ಥ ಆಯ್ತು ಹೇಳ್ತಿರೋದು, ಹೀಗಿರುತ್ತೆ ಅಂತ. ಹೀಗೆ ಖಂಡಿತ ಹೀಗಿರಲ್ಲ, ಹೀಗೆ ಇರೋದು. ನಾವು ಏನ್ ಮಾಡ್ಕೊಂಡಿದ್ವಿ, ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಲ್ಲಿ ಹೀಗೆ ವೇಲೆನ್ಸ್ ಬ್ಯಾಂಡ್ ಇರ್ತಾರೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸೇರಿಸ್ಬಿಟ್ಟು ವೇಲೆನ್ಸ್ ಬ್ಯಾಂಡ್, ಕಂಡಕ್ಷನ್ ಎಲೆಕ್ಟ್ರಾನ್ ಸೇರಿಸ್ಬಿಟ್ಟು ಕಂಡಕ್ಷನ್ ಬ್ಯಾಂಡ್. ಅವೆರಡರ ಮಧ್ಯೆ ಎನರ್ಜಿ ಲೆವೆಲ್ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಆ ಗ್ಯಾಪ್ ಅನ್ನ ಎನರ್ಜಿ ಗ್ಯಾಪ್ ಅಂತ ಕರ್ಕೊಂಡ್ವಿ. On base of this theory, to classify into three types of materials like conductors, insulator and semiconductors. ಇದನ್ನು ಬೇಸ್ ಆಗಿ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಕಂಡಕ್ಟರ್, ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಇಟ್ಕೊಂಡು ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಮತ್ತೆ ಸೆಮಿಕಂಡಕ್ಟರ್ಸ್ ಡಿವೈಡ್ ಮಾಡ್ತೀವಿ. ಎಸ್, ಬರೋಣ ಈಗ. ಇನ್ ಸಮ್ ಸಾಲಿಡ್ಸ್ ದ ಕಂಡಕ್ಷನ್ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ಡ್ at 0 Kelvin. Odd number of electrons, then we get this type of band structure. In some solids, ಕೆಲವೊಂದು ಸಾಲಿಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಕಂಡಕ್ಷನ್ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ಡ್ ಆಗಿದೆ. ನೋಡಿ, ಇದು ವೇಲೆನ್ಸ್ ಬ್ಯಾಂಡ್, ಇಲ್ಲಿ ಇರ್ತವೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಾಲಿಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಎಲೆಕ್ಟ್ರಾನ್ಸ್ ಹೊರಗಡೆ ಬಂದ್ಬಿಟ್ಟಿರ್ತವೆ, ಬರ್ಕಡಿದಲ್ಲ, ಒಂದಿಷ್ಟು ಎಲೆಕ್ಟ್ರಾನ್ಸ್ ಹೊರಗಡೆ ಬಂದ್ಬಿಟ್ಟಿರ್ತವೆ. ಪಾರ್ಷಿಯಲಿ ಫಿಲ್ ಆಗಿರುತ್ತೆ. ಯಾವುದೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಸೋಡಿಯಂ ನೋಡಿ, 1s2 2s2 2p6 3s1. 1s2 ಏನಿದು ಕಂಪ್ಲೀಟ್ ಶೆಲ್, 2s2 2p6 ಕೆ ಶೆಲ್, ಎಲ್ ಶೆಲ್, ಕೆಮಿಕಲ್ ಶೆಲ್ ಓದಿರ್ತೀವಿ. ಈ ಶೆಲ್ ಏನಾಗಿದೆ, ಫುಲ್ ಆಗಿದೆ ಅಂದ್ರೆ ಇದು ಸ್ಟೇಬಲ್ ಅಂತ ಹೇಳ್ತೀವಿ. ದಿಸ್ ಆಲ್ಸೋ ಸ್ಟೇಬಲ್, ಫುಲ್ ಆಗಿದೆ. ಬಟ್ 3s1 ಇಸ್ ಅನ್ಸ್ಟೇಬಲ್. ಈ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆಲ್ಮೋಸ್ಟ್ ಫ್ರೀ, ಅದು ಬದಿಲ್ ಕೂತ್ಕೊಂಡಿರುತ್ತೆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ. ಅರ್ಥ ಆಗತ್ತೆ ಹೇಳ್ತಿರೋದು? ಇನ್ ಸಮ್ ಸಾಲಿಡ್ಸ್, ಎಲ್ಲ ಸಾಲಿಡ್ಸ್ ಅಲ್ಲ, ಎ ಕಂಡಕ್ಷನ್ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ಡ್ at 0 Kelvin, 0 Kelvin ಟೆಂಪರೇಚರ್ ಅಲ್ಲಿ, ಅಥವಾ -273°C. 0 Kelvin ಟೆಂಪರೇಚರ್ ಅಲ್ಲಿ ಕೆಲವೊಂದು ಮೆಟೀರಿಯಲ್ಸ್ಗಳಲ್ಲಿ ಈ ಏನು ಇನ್ಕಂಪ್ಲೀಟ್ ಶೆಲ್ ಇದೆಯಲ್ಲ, ಇವೆಲ್ಲ ಕಂಪ್ಲೀಟ್ ಶೆಲ್, ಇದು ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್ ಇನ್ಕಂಪ್ಲೀಟ್ ಆಗಿದೆ. ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಆಲ್ಮೋಸ್ಟ್ ಆಟಮ್ ಹೊರಗೆ ಬಂದ್ಬಿಟ್ಟಿರುತ್ತೆ. ಅದು ಬಂದು ಅವೆಲ್ಲವನ್ನು ಸೇರಿಸಿ ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂ. ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಅಂದ್ರೆ ಪೊಟೆನ್ಶಿಯಲ್ ಕೊಡೋದು, ಫೀಲ್ಡ್ ಅಂದ್ರೆ ಪೊಟೆನ್ಶಿಯಲ್, ಫೀಲ್ಡ್ ಅನ್ನೋದೇ ಪೊಟೆನ್ಶಿಯಲ್ ಅಂದ್ರೆ ಒಂದೇ. ವೆನ್ an electric field is applied, the electrons in the partially filled bands acquires energy from the field and drift constituting a current. ಕರೆಕ್ಟಾ? ಯಾವಾಗ ಇಂಥ ಎಲೆಕ್ಟ್ರಾನ್ಸ್ಗಳು ಇರ್ತವೆ, ಇಂಥ ಎಲೆಕ್ಟ್ರಾನ್ಸ್ಗಳು, ಫ್ರೀ ಎಲೆಕ್ಟ್ರಾನ್ಸ್ಗಳು ಇರ್ತವೆ, ಇದಕ್ಕೆ ನಾವು ಪೊಟೆನ್ಶಿಯಲ್ ಕೊಟ್ವಿ ಅಂತಂದ್ರೆ, ಹಿಂಗೆ ಪೊಟೆನ್ಶಿಯಲ್ ಕೊಟ್ವಿ ಅಂದ್ರೆ ಈ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಡ್ರಿಫ್ಟ್ ಆಗಿಬಿಡ್ತವೆ. ಎಲೆಕ್ಟ್ರಾನ್ಸ್ ಇವು ಗೊತ್ತಾಗುತ್ತಲ್ಲ, ಹಿಂದೆ ಪಾಠ ಮಾಡಿದ್ದೀನಿ, ನೆನಪಿದೆಯಲ್ಲ, ಇದು ಡ್ರಿಫ್ಟ್ ಆಗಿ ಕನ್ಫ್ಯೂಟ್ ಮಾಡ್ಬಿಡ್ತವೆ ಕೆಲವು ಸಾಲಿಡ್ಸ್ ಅಲ್ಲಿ. ಅಂತ ಹೇಳ್ತಿರೋದು ಅದನ್ನೆಲ್ಲ ಹೇಳಿರೋದು. ಇನ್ ಸಮ್ ಆಫ್ ದ ಸಾಲಿಡ್ಸ್ ದ ವೇಲೆನ್ಸ್ ಬ್ಯಾಂಡ್ ಅಂಡ್ ದ ಕಂಡಕ್ಷನ್ ಬ್ಯಾಂಡ್ ಓವರ್ಲ್ಯಾಪ್ ಅಂಡ್ therefore there is no forbidden gap. Free electrons are available in the conduction band even at extremely low temperature. ಅದು 0 Kelvin temperature, extremely low temperature, the conductivity conducts is high. Figure P ಇಲ್ಲಿ ಬರೋಣ. ಎಕ್ಸ್ಟ್ರೀಮ್ಲಿ ಲೋ ಟೆಂಪರೇಚರ್ ಅಲ್ಲಿ
ಅಂದ್ರೆ ರೂಮ್ ಟೆಂಪರೇಚರ್ ಅಂತ ಅನ್ಕೋಬಹುದು, ತೊಂದರೆ ಇಲ್ಲ. ಎಕ್ಸ್ಟ್ರೀಮ್ಲಿ ಲೋ ಟೆಂಪರೇಚರ್, ಫಾರ್ ಎಕ್ಸಾಂಪಲ್ ಕಾಪರ್, ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್. ಅಲ್ಲೇನಾಗ್ಬಿಟ್ಟಿರುತ್ತೆ ಅಂತಂದ್ರೆ ಈ ಕಂಡಕ್ಷನ್ ಬ್ಯಾಂಡ್, ವೇಲೆನ್ಸ್ ಬ್ಯಾಂಡ್ ಎರಡು ಓವರ್ಲ್ಯಾಪ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಎಲೆಕ್ಟ್ರಾನ್ಸ್ ಎಲ್ಲ ಹೊರಗಡೆ ಇರ್ತವೆ ಎಟ್ ವೆರಿ ಲೋ ಟೆಂಪರೇಚರ್. ಕಡಿಮೆ ಟೆಂಪರೇಚರ್ ಅಲ್ಲಿ ಈ ಕಂಡಕ್ಟರ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಆಟಮ್ ಇಂದ ಡಿಟ್ಯಾಚ್ ಆಗಿಬಿಟ್ಟು ಒಳಗಡೆ ರ್ಯಾಂಡಮ್ ಆಗಿ ಓಡಾಡ್ಕೊಂಡಿರುತ್ತೆ. ಏನು ಮಾಡೋದು ಬೇಡ, ಜಸ್ಟ್ ಹ್ಯಾವ್ ಟು ಅಪ್ಲೈ ದಿ ಪೊಟೆನ್ಷಿಯಲ್ ಫೀಲ್ಡ್, ದೆನ್ ಇಟ್ ಕನ್ಸ್ ಟು ಎ ಕರೆಂಟ್. ಇದನ್ನೇ ಜಾಸ್ತಿ ಬಳಸೋದು ನಾವು, ಸೋಡಿಯಂ ಯಾರು ಬಳಸಲ್ಲ, ಇದು ಜಾಸ್ತಿ ಬಳಸ್ತೀವಿ. ಅದಕ್ಕೆ ನೀವು ಒಂದನೇ ಹೇಳಿದ್ ಸಾಕು, ಇದಿಷ್ಟೇನೆ ಹೇಳಿದ್ ಸಾಕಿಲ್ಲ. ಆದ್ರೆ ನಿಮ್ಗೆ ಗೊತ್ತಿರಲಿ, ಡಿಟೇಲ್ ಆಗಿ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಕ್ಕೆ ನಾವು ಕಂಡಕ್ಟರ್ ಅಂತ ಕರಿತೀವಿ. ಅಂದ್ರೆ there is no gap between conductor and conduction band and valence band. These are overlapping states. That type of material is called as conductors. ಅಷ್ಟೇ ಬರುತ್ತೆ ಸಾಕು ಎಕ್ಸಾಮ್ ಅಲ್ಲಿ. ಈ ಫಿಗರ್ ತೋರಿಸಿ ಸಾಕು. Yes. Let us come to the insulator. In some solids, is as shown the figure, the energy gap is between the valence and conduction band is very large, of the order 5 electron volt. Hence, no conductivity is possible. Solid having this type are called as insulator. For example, diamond. Diamond ತಗೊಳ್ಳಿ, ಎಲ್ಲ ಎಲೆಕ್ಟ್ರಾನ್ಸ್ ಎಲ್ಲಿರ್ತವೆ ಅಂದ್ರೆ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರ್ತವೆ. ಅಂದ್ರೆ ಈಗ ಬರೀದ್ನಲ್ಲ ಅವಾಗ ಹಿಂಗಿರುತ್ತೆ ಮಟೀರಿಯಲ್, ಇದಕ್ಕೆಲ್ಲ ಆಟಮ್ಸ್ಗಳಿದಾವೆ. ಅರ್ಥ ಆಯ್ತಾ ಹೇಳ್ತಾರೆ, ಹಿಂಗೆ ಆಟಮ್ಸ್ಗಳಿದಾವೆ. ಇಲ್ಲೆಲ್ಲೂ ಈ ಎಲೆಕ್ಟ್ರಾನ್ಸ್ಗಳು ಇರೋದೇ ಇಲ್ಲ. ಹೊರಗಡೆ ಯಾವ ಎಲೆಕ್ಟ್ರಾನ್ಸ್ ಇಲ್ಲ, ಎಲ್ಲ ಇದ್ದಿಗೆ ಇರ್ತವೆ, ಆಟಮ್ ಇದ್ದಿಗೆ ಇರ್ತವೆ. ಅಂದ್ರೆ ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ಗಳು ಇರಲ್ಲ ಅಂತಂದ್ರೆ ಅಂದ್ರೆ ಕಂಡಕ್ಷನ್ ಬ್ಯಾಂಡ್ ಏನಾಗಿದೆ, ಕಂಡಕ್ಷನ್ ಬ್ಯಾಂಡ್ ಎಂಟಿ ಇದೆ, ಎಲ್ಲವೂ ಆಟಮ್ ಜೊತೆಗೆ ಅಟ್ಯಾಚ್ ಆಗಿರ್ತವೆ. ವೇಲೆನ್ಸ್ ಬ್ಯಾಂಡ್ ಅಲ್ಲೇ ಇರ್ತವೆ, ಅಂದ್ರೆ ಆಟಮ್ ಜೊತೆಗೆ ಇರ್ತವೆ. ಔಟ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ, ಡಿಟ್ಯಾಚ್ ಆಗಿರಲ್ಲ, ಆಟಮ್ ಒಳಗಡೆ ಬಂದಿರಲ್ಲ. ಹಾಗಾಗಿ ಕಂಡಕ್ಷನ್ ಬ್ಯಾಂಡ್ ಏನಾಗಿರುತ್ತೆ, ಎಂಟಿ ಆಗಿರುತ್ತೆ. ಈಗ ನೋಡ್ಬೇಕು ನಾವು ಫಸ್ಟ್ ಇದಕ್ಕೆ ಸರ್ ಇದ್ರಲ್ಲಿ ಹೆಂಗಾದ್ರೆ ಕಂಟ್ರೋಲ್ ಮಾಡಕ್ ಆಗಲ್ವಾ? ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಅಲ್ಲಿ ಓದಿದಲ್ಲ, ಡೈಎಲೆಕ್ಟ್ರಿಕ್ ಓದಿದ ನೆನಪಿದೆಯಾ? ಪಾಠ ಮಾಡಿದೀನಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಸ್ ಅಂತ. ಇದಕ್ಕೆ ವುಡ್, ಫಾರ್ ಎಕ್ಸಾಂಪಲ್ ವುಡ್ ಅಂತ ತಗೋಣ, ಡೈಮಂಡ್ ತಗೋಣ. ಈಗ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ, ನೀವು ಕರೆಂಟ್ ಪೊಟೆನ್ಷಿಯಲ್ ಕೊಟ್ಟಿ, ವೋಲ್ಟೇಜ್ ಕೊಟ್ಟಿ ಅಂತ ಅನ್ಕೊಳ್ಳೋಣ, ಅಥವಾ ಫೀಲ್ಡ್ ಕೊಟ್ಟೆ ಅಂತ ಅನ್ಕೊಳ್ಳೋಣ. ಇದ್ರಲ್ಲಿ ಚಾರ್ಜೇ ಇಲ್ಲ, ಯಾಕಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ಗಳು ಇಲ್ವೇ ಇಲ್ಲ. ಅವಾಗ ಏನ್ ಮಾಡ್ಬೇಕು, ನಾವು ಹೈ ಪೊಟೆನ್ಷಿಯಲ್ ನ ಕೊಟ್ಟು ಇನ್ ಟರ್ಮ್ಸ್ ಆಫ್ ಮೆಗಾವೋಲ್ಟ್, ಅರ್ಥ ಆಯ್ತು ಹೇಳ್ತಿರೋದು, 10⁶, ಅಷ್ಟು ವೋಲ್ಟ್ ಕೊಟ್ಟಾಗ ಏನಾಗುತ್ತೆ, ಆ ಎನರ್ಜಿ ಬಳಸ್ಕೊಂಡು ಇದ್ರಲ್ಲಿರ್ತಕ್ಕಂಥ ಔಟಮೋಸ್ಟ್ ಎಲೆಕ್ಟ್ರಾನ್ಸ್ಗಳು ಡಿಟ್ಯಾಚ್ ಆಗಿ ಹೊರಗಡೆ ಬರುತ್ತೆ. ಅರ್ಥ ಆಯ್ತು ಹೇಳ್ತಿರೋದು. ಆವಾಗ ಇದು ಕಂಟಿನ್ಯೂಟಿ ಆಗುತ್ತೆ. ಅಷ್ಟೊತ್ತಿಗೆ ಫಾರ್ ಎಕ್ಸಾಂಪಲ್ ವುಡ್ಡೇ ಆಗಿತ್ತು ಅನ್ಕೊಳ್ಳೋಣ, ನಾವೇನಾದ್ರೂ ಮೆಗಾವ್ಯಾಟ್ ಅಲ್ಲಿ ಉದಾಹರಣೆಗೆ 1 × 10⁶ ಅಂದ್ರೆ 1 ಮುಂದೆ 6 ಅಷ್ಟು ವೋಲ್ಟೇಜ್ ಕೊಟ್ಟಿವಿ ಅಂದ್ರೆ ಈ ವುಡ್ ಏನಾಗುತ್ತೆ, ಸುಟ್ಟು ಹೋಗ್ಬಿಡುತ್ತೆ ಅಲ್ವಾ? ಹಾಗಾಗಿ ನಾವು ಇದರಲ್ಲಿ ಅಷ್ಟು ಎನರ್ಜಿನ ಕೊಟ್ಟು ಎಲೆಕ್ಟ್ರಾನ್ಸ್ ಅನ್ನ ಹೊರಗೆ ತಗೊಂಬಂದು, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೊರಗೆ ತಗೊಂಬಂದು ಅಲ್ಲಿಂದ ಕನೆಕ್ಟಿವಿಟಿ ಯಾರು ಮಾಡಲ್ಲ, ವೇಸ್ಟ್ ಆಗುತ್ತೆ ಎನರ್ಜಿ, ಸುಟ್ಟೋಗುತ್ತೆ, ಮಟೀರಿಯಲ್ ಇರಲ್ಲ. ಇಷ್ಟೇ ಚೇಂಜ್ ಆಫ್ ಪ್ರಾಪರ್ಟಿ ಚೇಂಜ್ ಆಗೋಗ್ಬಿಟ್ಟು ಸುಟ್ಟೋಗ್ಬಿಡುತ್ತೆ ಇದು ಅಲ್ವಾ? ಹಾಗಾಗಿ ಇಂಥ ಮಟೀರಿಯಲ್ ನಾವೇನ್ ಕರಿತೀವಿ ಅಂದ್ರೆ ಇನ್ಸುಲೇಟರ್ ಅಂತ ಕರಿತೀವಿ. ಅದನ್ನ ಬ್ಯಾಂಡ್ ಥಿಯರಿ ಏನಾಗ್ತದೆ ಅಂದ್ರೆ, ಈ ಗ್ಯಾಪ್ ಜಾಸ್ತಿ ಇರುತ್ತೆ, 5 ಎಲೆಕ್ಟ್ರಾನ್ ವೋಲ್ಟ್ಸ್ ಇರುತ್ತೆ ಅಥವಾ 6 ಎಲೆಕ್ಟ್ರಾನ್ ವೋಲ್ಟ್ಸ್ ಇರುತ್ತೆ. ಎಲೆಕ್ಟ್ರಾನ್ ವೋಲ್ಟ್ ಇದು ಎನರ್ಜಿಯ ಇನ್ನೊಂದು ಯೂನಿಟ್. ಆ ಚಾಪ್ಟರ್ ಫಸ್ಟ್ PUC ಹೇಳಿದ್ದೆ, ಸೆಕೆಂಡ್ PUC ಮತ್ತೆ ಬರುತ್ತೆ, ನ್ಯೂಟ್ರಲ್ PUC ಹೇಳ್ತೀನಿ. ಎಲೆಕ್ಟ್ರಾನ್ ವೋಲ್ಟ್ ಇದು ಎನರ್ಜಿ ಯೂನಿಟ್. ಅವಾಗ ತುಂಬಾ ಎನರ್ಜಿ ಕೊಟ್ಟು ಎಲೆಕ್ಟ್ರಾನ್ಸ್ ಇಲ್ಲಿ ಡ್ರಿಫ್ಟ್ ಮಾಡಬೇಕು, ಅಷ್ಟೊತ್ತಿಗೆ ಆ ಮಟೀರಿಯಲ್ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಹಂಗಾಗುತ್ತೆ. ಹಾಗಾಗಿ ಇಂಥ ಮಟೀರಿಯಲ್ ನಾವು ಏನ್ ಕರಿತೀವಿ ಅಂದ್ರೆ ಇನ್ಸುಲೇಟರ್ಸ್ ಅಂತ ಕರಿತೀವಿ. Let us come to semiconductor. In some solids as shown in the figure, it is similar to that of an insulator, but the energy gap is very small. Yes. ಸೆಮಿಕಂಡಕ್ಟರ್ ಅಂತಂದ್ರೆ at 0 Kelvin temperature it acts like insulator. ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ, ಕಂಡಕ್ಷನ್ ಬ್ಯಾಂಡ್ ಎಲೆಕ್ಟ್ರಾನ್ಸ್ ಇರ್ತವೆ, ಇದಂಗೆ ಇರುತ್ತದು. ಆದ್ರೆ ಈ ಎನರ್ಜಿ ಗ್ಯಾಪ್ ಬಹಳ ಚಿಕ್ಕದು. ಫಾರ್ ಎಕ್ಸಾಂಪಲ್ 1 ಎಲೆಕ್ಟ್ರಾನ್ ವೋಲ್ಟ್, ಅಥವಾ ಇಲ್ಲಿ ನೋಡಿ ಎಕ್ಸಾಂಪಲ್ ತಗೊಂಡಿದ್ದೀನಿ, 1.1 ಎಲೆಕ್ಟ್ರಾನ್ ವೋಲ್ಟ್ಸ್ ಫಾರ್ ಸಿಲಿಕಾನ್, 0.72 ಎಲೆಕ್ಟ್ರಾನ್ ವೋಲ್ಟ್. ತುಂಬಾ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಎನರ್ಜಿನ ಕೊಟ್ವಿ ಅಂತಂದ್ರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿ ಏನಾಗ್ಬಿಡುತ್ತೆ, ಬಂದ್ಬಿಡುತ್ತೆ, ಕಂಡಕ್ಷನ್ ಬ್ಯಾಂಡ್ ಬಂದ್ಬಿಡುತ್ತೆ. ಕನೆಕ್ಟಿವಿಟಿ ಅಂದ್ರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೊರಗಡೆ ಔಟಮೋಸ್ಟ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅವೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಏನ್ ಮಾಡುತ್ತೆ ಅಂತಂದ್ರೆ ಅದು ಕನೆಕ್ಟಿವಿಟಿ ಮಾಡುತ್ತೆ. ದ ಎನರ್ಜಿ ಗ್ಯಾಪ್ ಇಸ್ ವೆರಿ ನ್ಯಾರೋ.
ತುಂಬ ಚಿಕ್ಕದಾಗಿರುತ್ತೆ. At room temperature is small, energy gap is small and is so of the order of 1 electron volts. At temperature above 0 Kelvin, some of the electron leaves the valence band and occupy the conduction band due to thermal agitation of atoms. However, the number of such electrons is small and therefore their conductivity is quite small as compared to that of conductors. At 0 Kelvin temperature, ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಥರ್ಮಲ್ ಎಜಿಟೇಷನ್ ಅಂದರೆ ಡಿಕ್ಕಿ ಹೊಡೆಯೋದು ಒಳಗಡೆ ಅಂತ ಹೇಳ್ತೇವಲ್ಲ, ಸಂಘರ್ಷ ಆಗಿಬಿಟ್ಟು ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ಒಬ್ಬಕ್ಕೊಬ್ಬ ಕ್ಲಾಶ್ ಆಗಿ ಆಟಮ್ ಎಲೆಕ್ಟ್ರಾನ್ ಹೊರಗೆ ಬಂದ್ಬಿಡುತ್ತೆ. ಅಂಡ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಏನಾಗುತ್ತೆ ಜನರೇಟ್ ಆಗುತ್ತೆ. ಅಟ್ 0 Kelvin ದ ವೇಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಎಂಟಿ. ಬಟ್ ಬಹಳಷ್ಟು ಕೇಸಲ್ಲಿ ಏನಾಗುತ್ತೆ ಅಂದರೆ 0 Kelvin ಟೆಂಪರೇಚರ್ ಇದು ಯಾವಾಗಲೂ ಫುಲ್ ಆಗಿರುತ್ತೆ, ಇದು ಖಾಲಿರುತ್ತೆ. ಅಂದರ್ಥೇನು, ದೇರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್, ಎಲ್ಲವೂ ಆಟದ ಜೊತೆಗೆ ಇರ್ತವೆ ಎಲೆಕ್ಟ್ರಾನ್ಸು ಅಂತ ಅರ್ಥ. ಕಂಡಕ್ಷನ್ ಬ್ಯಾಂಡ್ ಈಸ್ ಎಂಟಿ, ಹೆನ್ ಸಾಲಿಡ್ಸ್ ಬಿಹೇವ್ಸ್ ಆಸ್ ಎ ಇನ್ಸುಲೇಟರ್. ಎಟ್ 0 Kelvin ಟೆಂಪರೇಚರ್ ಏನು ಮಾಡುತ್ತೆ ಅಂತಂದ್ರೆ ಯಾವುದೇ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲದ ಕನೆಕ್ಟಿವಿಟಿ ಆಗದೆ ಇರೋದ್ರಿಂದ ಇಟ್ ಆಕ್ಟ್ಸ್ ಲೈಕ್ ಎ ಇನ್ಸುಲೇಟರ್. ಮೋರ್ ದೆನ್ 0 Kelvin ಟೆಂಪರೇಚರ್ ಸಚ್ ಸಾಲಿಡ್ಸ್ ಆರ್ ಕಾಲ್ಡ್ ಆಸ್ ಸೆಮಿಕಂಡಕ್ಟರ್ಸ್. 0 Kelvin ಟೆಂಪರೇಚರ್ ಜಾಸ್ತಿ ಬಂತು ಅಂದ್ರೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಥರ್ಮಲ್ ಅಜಿಟೇಷನ್ ಆಗಿಬಿಟ್ಟು ಎಲೆಕ್ಟ್ರಾನ್ಸ್ ಮೇಲಕ್ಕೆ ಕಂಡಕ್ಷನ್ ಬ್ಯಾಂಡಿಗೆ ಹೋಗ್ಬಿಟ್ಟು ಕನೆಕ್ಟಿವಿಟಿ ಮಾಡುತ್ತೆ. ಇಂಥದನ್ನು ನಾವು ಹೆಂಗೆ ಕರಿತೀವಿ ಅಂತಂದ್ರೆ ನಾವು ಅದನ್ನ ಅಂದ್ರೆ ಇಲ್ಲಂತ ಏನಾಗರೆ ಇಲ್ಲಿ ನಾವು ಕೊಡೋ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿಯಿಂದ ಮಾತ್ರ ಏನಾಗುತ್ತೆ, ನೀವು ಜಾಸ್ತಿ ಎನರ್ಜಿ ಕೊಟ್ಟಿ ಅಂತ ಅನ್ಕೊಂಡು ಜಾಸ್ತಿ ಎಲೆಕ್ಟ್ರಾನ್ಸ್ ಏನಾಗ್ತವೆ ಬ್ಯಾಲೆನ್ಸ್ ಮಾಡಿ ಕನೆಕ್ಷನ್ ಮಾಡ್ತೀವಿ, ಆ ಕನೆಕ್ಟಿವಿಟಿ ಆಗುತ್ತೆ. ಕಡಿಮೆ ಎನರ್ಜಿ ಕೊಟ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಕಡಿಮೆ ಅಂದ್ರೆ ನೀವು ಹೇಳ್ದಂಗೆ ಕೇಳುತ್ತೆ, ನಿಮ್ಮ ಕೈಲಿರುತ್ತೆ ಕಂಟ್ರೋಲ್, ಅದಕ್ಕೆ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. The important characteristic properties of semiconductors are its resistance decreases exponentially with the increase in temperature. That is, it has a negative temperature coefficient. In already in the chapter ಹೇಳಿದೀನಿ, resistance decreases exponentially with the increase in temperature. ಹೀಗೆ ಒಂದು ಗ್ರಾಫ್ ತಗೊಂಡ್ರೆ this is the temperature, this is the resistance. Temperature increases, ಇಲ್ಲಿ 0 ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದಿ ಅಂತಂದ್ರೆ ರೆಸಿಸ್ಟೆನ್ಸ್ ಎಕ್ಸ್ಪೋನೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ಅದೇ ಕಂಡಕ್ಟರ್ಸ್ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಗೊತ್ತಲ್ಲ, ಪಾಠ ಮಾಡಿದ್ದೀನಿ, ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಅಂತ ಪ್ರೂವ್ ಮಾಡಿದೀವಿ. ಬಟ್ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಎಕ್ಸ್ಪೋನೆನ್ಷಿಯಲ್ ಆಗಿರುತ್ತೆ. ಅದಕ್ಕೊಂದು ಫಾರ್ಮುಲಾ ಇದೆ, CET ಎಕ್ಸಾಮ್ ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಆರ್ ಈಸ್ ಈಕ್ವಲ್ ಟು ಎ e to the power of b by t ಅಂತ. The resistance of semiconductor is exponentially with respect to temperature. A and b are the constants. ಬರುತ್ತೆ, ಇದು ಡೆರಿವೇಷನ್ಸ್, ಇದು ಹೈಯರ್ ಸ್ಟಡೀಸ್ ಅಲ್ಲಿ ಬರುತ್ತೆ. r is equal to a e to the power of b by t. ಬಟ್ CET ಎಕ್ಸಾಮ್ ಅಲ್ಲಿ, ನೀಟ್ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ಕೇಳ್ತಾರೆ, ಹಾಗಾಗಿ ಗೊತ್ತಿರಬೇಕು. ಅಂದ್ರೆ in case of semiconductors the temperature increases, the resistance is exponentially decreases. In case of conductor temperature increases, the resistance also increases. ಅದಕ್ಕೆ ಕಂಡಕ್ಟರ್ಸ್ ಅಲ್ಲಿ ಟೆಂಪರೇಚರ್ ಕೋಎಫಿಷಿಯಂಟ್ ಪಾಸಿಟಿವ್ ಆಗಿರುತ್ತೆ, ಸೆಮಿಕಂಡಕ್ಟರ್ ಟೆಂಪರೇಚರ್ ಕೋಎಫಿಷಿಯಂಟ್ ನೆಗೆಟಿವ್ ಆಗಿರುತ್ತೆ. ಆಲ್ಫಾ ವ್ಯಾಲ್ಯೂ ನೆನಪಿದೆಯಲ್ಲ, ಆಲ್ಫಾ ಇಸ್ ಈಕ್ವಲ್ ಟು RT ಮೈನಸ್ R0 ಡಿವೈಡ್ ಬೈ R0 ಇಂಟು ಟಿ ಅಂತ ಬರೆದಲ್ಲ. ದಿಸ್ ಈಸ್ ಪಾಸಿಟಿವ್ ಫಾರ್ ಸಾಲಿಡ್, ನೆಗೆಟಿವ್ ಫಾರ್ ಸೆಮಿಕಂಡಕ್ಟರ್ಸ್. Adding suitable impurities to it can effectively alter its conductivity. ಇಂಪ್ಯೂರಿಟಿ ಮತ್ತೆ ಕಸಾಕದಂತಲ್ಲ, ಅರ್ಥ ಆಯ್ತಾ ಹೇಳ್ತಿರೋದು? ಇಂಪ್ಯೂರಿಟೀಸ್ ಮೀನ್ಸ್, ಸೊ ಈ ಜರ್ಮೇನಿಯಂ ಮತ್ತೆ ಸಿಲಿಕಾನಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಟು ಆಡ್ ಸಮ್ ಅದರ್ ಎಲಿಮೆಂಟ್ಸ್ ಲೈಕ್ ಫಾಸ್ಫರಸ್, ಇಂಡಿಯಂ ಇದೆ ಮುಂದೆ ಬರುತ್ತೆ, ಅರ್ಥ ಆಯ್ತಾ? ಅವುಗಳನ್ನ ಆಡ್ ಮಾಡೋದ್ರ ಮೂಲಕ, ಸಮ್ ಅದರ್ ಎಲಿಮೆಂಟ್ಸ್ ಆಡ್ ಮಾಡೋದ್ರ ಮೂಲಕ ಏನಾಗುತ್ತೆ ಟು ಇನ್ಕ್ರೀಸ್ ದಿ ಕಂಡಕ್ಟಿವಿಟಿ ಆಫ್ ದಿಸ್ ಟೈಪ್ ಆಫ್ ಪ್ಯೂರ್ ಸೆಮಿಕಂಡಕ್ಟಿಂಗ್ ಮಟೀರಿಯಲ್. ಅದನ್ನ ನಾವು ಇಂಪ್ಯೂರಿಟೀಸ್ ಅಂತ ಕರಿತೀವಿ. Adding suitable impurities to it can effectively alter its conductivity ಅಂತ ಕರಿತೀವಿ. ಎಸ್, ಹೀಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಬಳಸ್ತೀವಿ. ಎಸ್, ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಅಬೌಟ್ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್ ಅನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಬ್ಯಾಂಡ್ ಥಿಯರಿ ಬೇಸ್ ಆಗಿ ಇಟ್ಕೊಂಡು ಸಾಲಿಡ್ಸ್ ಅಂದ್ರೆ ಏನು, ಕಂಡಕ್ಟರ್ ಅಂದ್ರೆ ಏನು, ಇನ್ಸುಲೇಟರ್ ಅಂದ್ರೆ ಏನು, ಸೆಮಿಕಂಡಕ್ಟರ್ಸ್ ಅಂದ್ರೆ ಏನು, ಸೆಮಿಕಂಡಕ್ಟರ್ ಹೆಂಗ್ ಬರುತ್ತೆ, ಅದರ ಇಂಟ್ರೊಡಕ್ಷನ್ಸ್ ಅನ್ನ ಇವತ್ತು ಡಿಸ್ಕಸ್ ಮಾಡ್ತೀವಿ. ಬ್ಯಾಂಡ್ ಥಿಯರಿ ಅಂದ್ರೆ ಏನು ಅನ್ನೋದನ್ನ, ಇದು ಒಂದು ಥಿಯರಿ ಅಷ್ಟೇ, ಅರ್ಥ ಆಯ್ತಾ? ಹಿಂಗಿರಲ್ಲ. ಇದನ್ನ ಒಂದು ಅಸಂಪ್ಷನ್ ಮಾಡ್ಕೊಂಡು ಈ ತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಟೀರಿಯಲ್ ನ ಕ್ಲಾಸಿಫೈ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ಗೆ ಈ ಸಲ ಇದನ್ನ ಕ್ವಶನ್ ಕೇಳಿದ್ರು. ಆನ್ ಬೇಸ್ ಆಫ್ ಬ್ಯಾಂಡ್ ಥಿಯರಿ ಟು ಕ್ಲಾಸಿಫೈ ದ ಸಾಲಿಡ್ಸ್ ಅಂತ ಕೇಳಿದ್ರು.
ಆ ಡಿಸ್ಟಿಂಗ್ವಿಶ್ ದ ಸಾಲಿಡ್ಸ್ ಅಂತ ಕೇಳಿದಾಗ ಬ್ಯಾಂಟರಿ ಬೇಸ್ ಆಗಿ ಇಟ್ಕೊಂಡು ಇವುಗಳನ್ನ ಬರೀಬೇಕು. ಇಲ್ಲಿದಾವೆ ಇವು ಬರೀಬೇಕು, ಕಂಡಕ್ಟರ್ ಅಂದ್ರೇನು, ಇನ್ಸುಲೇಟರ್ ಅಂದ್ರೇನು, ಸೆಮಿಕಂಡಕ್ಟರ್ ಅಂದ್ರೇನು ಬರೀಬೇಕು. ಓಕೆ, ದ ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್.